ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಈ ವ್ಲಾಗ್ ಬಂದು ಸಂಕ್ರಾಂತಿ ವ್ಲಾಗ್. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಸಂಕ್ರಾಂತಿ ಇರೋದ್ರಿಂದ ಸಂಜೆ ಟೈಮು ನಾನು, ನನ್ನ ಮಕ್ಕಳು ಹಾಗೆ ನಮ್ಮ ಮನೆಯವರು 4 ಜನ ಇವತ್ತು ಗ್ಲಾಸ್ ಹೌಸಿಗೆ ಬಂದಿದ್ದೀವಿ. ಫಸ್ಟ್ ಟೈಮ್ ನನ್ನ ಮಕ್ಕಳನ್ನ ಕರ್ಕೊಂಡು ನಾನು ಗ್ಲಾಸ್ ಹೌಸಿಗೆ ಬಂದಿರೋದು. ಇದು ಸೆಕೆಂಡ್ ಟೈಮ್ ನಾವು ಬಂದಿರೋದು. ಆದರೆ ಮಕ್ಕಳನ್ನ ಕರ್ಕೊಂಬಂದಿರೋದು ಫಸ್ಟ್ ಟೈಮು. ಮಕ್ಕಳಿಗೆ ಇದೇನಪ್ಪ ಜಾತ್ರೆನ ಅಮ್ಮ ಇದು ಅಂತ ಹೇಳಿ ಕೇಳ್ತಾಯಿದ್ರು. ಅದೇ ರೀತಿಯೇ ಇದ್ದಿದ್ದು, ವಾತಾವರಣ ಫುಲ್ಲು ಜಾತ್ರೆ ಥರನೇ ಇತ್ತು. ನಾವೇನು ಅಂದ್ಕೊಂಡ್ವಿ ಅಂದರೆ ತುಂಬ ಜನ ಇರೋದಿಲ್ಲ ಅಂತ ಅಂದ್ಕೊಂಡೆ. ಮತ್ತು ಹೋದ ಸಲ ನಾವು ಬಂದಾಗಲೂ ಅಷ್ಟೇ ಅಷ್ಟೊಂದೇನು ಜನ ಇರಲಿಲ್ಲ. ಬಟ್ ಇವಾಗಂತೂ ಸೇಮ್ ಜಾತ್ರೆ ನೋಡ್ದಂಗೆ ಅನ್ನಿಸ್ತಾ ಇದೆ. ಗ್ಲಾಸ್ ಹೌಸ್ ಮುಂದ್ಗಡೆನೆ ಎಲ್ಲ ರೀತಿ ಜಾತ್ರೆ ಐಟಮ್ಸ್ ಕೂಡ ಹಾಕ್ಬಿಟ್ಟಿದ್ರು. ಬಲೂನ್ಸು, ಮತ್ತು ಕಬ್ಬಿನ ಜ್ಯೂಸು, ಐಸ್ ಕ್ರೀಮು, ಗೋಬಿ, ಈ ಥರ ಏನೇನೋ ಸ್ನ್ಯಾಕ್ಸು ಎಲ್ಲ ಕೂಡ ಇಟ್ಟಿದ್ರು. ನೋಡಿದ ತಕ್ಷಣ ಫುಲ್ಲು ಖುಷಿ. ಅದರಲ್ಲಿ ಇನ್ನೊಂದು ಏನಂದರೆ ಎಲ್ಲ ಟೆಂಪೋದಲ್ಲಿ, ಆಟೋದಲ್ಲಿ, ಕಾರು, ವೆಹಿಕಲ್ಸ್ ಎಲ್ಲ ಮಾಡಿಕೊಂಡು ಇಲ್ಲಿ ಬಂದು ಸೆಲೆಬ್ರೇಷನ್ ಮಾಡಿದ್ದಾರೆ. ಅಂದರೆ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ನು. ನಮ್ಮ ಕಡೆ ಎಲ್ಲ ಹೇಗಂದರೆ ಸಂಕ್ರಾಂತಿ ಹಬ್ಬದ ದಿನ ಮನೇಲಿ ಪೂಜೆ ಮಾಡಿ ಎಳ್ಳು ಬೆಲ್ಲನ ಮನೇಲಿ ಇಟ್ಬಿಟ್ಟು ಆಮೇಲೆ ಮನೆಯಿಂದ ನಾವು ರೊಟ್ಟಿ ಬುತ್ತಿ ಎಲ್ಲ ಮಾಡಿಕೊಂಡು ಎಲ್ಲರೂ ಹೊಳೆ ಹತ್ರ ಇಲ್ಲಾಂದರೆ ಎಲ್ಲಾದರೂ ಪಾರ್ಕು ಈ ಥರ ಎಲ್ಲ ಹೋಗ್ತೀವಿ. ಹೊರಗಡೆ ಹೋಗ್ಬಿಟ್ಟು ಒನ್ ಡೇ ಫುಲ್ ಪಿಕ್ನಿಕ್ ಥರ ಸ್ಪೆಂಡ್ ಮಾಡಿ ಬರ್ತೀವಿ. ಆ ಥರ ಇರುತ್ತೆ. ಇವಾಗ ನನ್ನ ಮಕ್ಕಳಿಗೋಸ್ಕರ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅಷ್ಟೇ ತೊಗೊಂಡೆ. ಇಲ್ಲಿ ಎಂಟ್ರೆನ್ಸ್ ಫೀಸ್ ಬಂದುಬಿಟ್ಟು ಒಬ್ಬರಿಗೆ ಅಂದರೆ ದೊಡ್ಡೋರಿಗೆ 20 ರೂಪಾಯಿ. 10 ವರ್ಷದ ಮೇಲ್ಪಟ್ಟ ಮಕ್ಕಳಿಗೂ ಕೂಡ ಟಿಕೆಟ್ ಇರುತ್ತೆ. 10 ವರ್ಷದೊಳಗಡೆ ಇರೋಂಥ ಮಕ್ಕಳಿಗೆ ಏನು ಟಿಕೆಟ್ ಇಲ್ಲ. ಇಲ್ಲಿ ಬಂದು ನೋಡಿದರೆ ಸಾಕು ಎಷ್ಟು ಚೆನ್ನಾಗಿತ್ತು. ಹಾಗೆ ಅಷ್ಟೇ ಬೇಜಾರು ಕೂಡ ಆಯಿತು. ಯಾಕಂದರೆ ನಾವು ಹೋದ ಸಲ ಬಂದಾಗ ಆಗಿರೋಂಥ ಡಿಫ್ರೆನ್ಸು ಅಂದರೆ ಹೋದ ಸಲ ಬಂದಾಗ ಮತ್ತು ಇವಾಗ ಇರೋವಂಥ ಸಿಚುವೇಶನ್ ಎಲ್ಲ ನೋಡಿದರೆ ಸ್ವಲ್ಪ ಬೇಜಾರಾಯಿತು. ಒಂದು ಸ್ವಲ್ಪ ಡಿಸಪಾಯಿಂಟ್ ಅಂತ ಕೂಡ ಅನ್ನಿಸ್ತು. ಯಾಕಂತ ಅಂದರೆ ಹೋದ ಸಲ ತುಂಬಾ ಕಲರ್ಫುಲ್ಲಾಗಿರೋಂಥ ಫ್ಲವರು ಹೂಗಳನ್ನೆಲ್ಲ ನಾನು ವೀಡಿಯೋಸಲ್ಲಿ ನಾನು ತೋರಿಸಿದ್ದೀನಿ, ಎಷ್ಟು ಚೆನ್ನಾಗಿದ್ವು. ಬಟ್ ಈ ಸಲ ಏನಾಯಿತು ಅಂದರೆ ಆ ಹೂವು ಏನೂ ಇಲ್ಲ. ಅದರಲ್ಲಿ ಇನ್ನೊಂದೇನೆಂದರೆ ತುಂಬ ಜನ ಸೇರ್ಕೊಂಡಿರೋದ್ರಿಂದ ಅವರವರೇ ಕಿತ್ಕೊಂಡಿರೋ ಅಂಥದ್ದು, ಆಮೇಲೆ ಎಲ್ಲಿ ಬೇಕಲ್ಲೇ ಸ್ನ್ಯಾಕ್ಸ್ ತಿಂದುಬಿಟ್ಟು ಕವರ್ಗಳನ್ನೆಲ್ಲ ಎಸ್ದಿರೋ ಅಂಥದ್ದು ಎಲ್ಲ ಮಾಡಿದ್ದಾರೆ. ಅದು ಸ್ವಲ್ಪ ಬೇಜಾರು ಅನ್ನಿಸ್ತು. ಯಾಕಂದರೆ ಅಷ್ಟೊಂದು ಡಸ್ಟ್ಬಿನ್ನು ಅಂದರೆ ಕಸದ ಪುಟ್ಟಿಗಳೆಲ್ಲ ಇಕ್ಕಿದ್ದಾರೆ. ಆದರೂ ಅದನ್ನು ಬಳಸ್ಕೊಳ್ದೇನೆ ನಾವು ಎಲ್ಲಿ ಕೂತಿರ್ತೀವೋ ಅಲ್ಲೇ ಸ್ನ್ಯಾಕ್ಸ್ ತಿನ್ನೋದು, ಅಲ್ಲೇ ತಿಂದರೂ ಪರವಾಗಿಲ್ಲ, ಬಟ್ ಅಲ್ಲೇ ತಿಂದುಬಿಟ್ಟು ಅಲ್ಲೇ ಕವರ್ಗಳನ್ನ ಎಸೆಯೋದು, ಪೇಪರ್ಗಳನ್ನ ಎಸೆಯೋದು, ಆ ಥರ ಎಲ್ಲ ಮಾಡಿದ್ದಾರೆ. ಅದು ಸ್ವಲ್ಪ ಎಲ್ಲೋ ನಂಗೆ ಬೇಜಾರಾಯಿತು. ಅದನ್ನೆಲ್ಲ ನೋಡಿಬಿಟ್ಟು ಆಮೇಲೆ ಇನ್ನೊಬ್ರಿಗೆ ಏನು ಅನಿಸುತ್ತೆ ಅಂದರೆ ಇಲ್ಲೇ ಹಾಕಿದಾರಲ್ವ ಮತ್ತು ಇನ್ನೇನಕ್ಕೆ ನಾವು ಎದ್ದು ಆ ಕಡೆ ಹೋಗಿ ಹಾಕೋಣ, ಕಸದ ಬುಟ್ಟಿಲಿ ಇಲ್ಲೇ ಹಾಕಿದ್ರಾಯ್ತು ಅಂತ ಅಂದ್ಕೊಂಡು ಇನ್ನೊಬ್ಬರು ಕೂಡ ಮಾಡ್ತಾರೆ. ಹಾಗೆ ಒಬ್ಬರಿಂದ ಒಬ್ಬರಿಗೆ ಕಂಟಿನ್ಯೂ ಆಗುತ್ತೆ. ಸೊ ಚೆನ್ನಾಗಿರೋಂಥ ಜಾಗನ ನಾವೇ ಹಾಳು ಮಾಡ್ದಂಗೆ ಆಗುತ್ತೆ. ಅದು ಸ್ವಲ್ಪ ಎಲ್ಲೋ ಬೇಜಾರಾಯಿತು ನನಗಿದು ನೋಡಿಬಿಟ್ಟು. ಆದರೆ ಇಲ್ಲಿ ಬಂದಿದ್ದು ತುಂಬಾ ಖುಷಿ ಅಂತಲೂ ಕೂಡ ಅನ್ನಿಸ್ತು. ಯಾಕಂದರೆ ಮಕ್ಕಳಿಗೆ ಫಸ್ಟ್ ಟೈಮ್ ನಾನು ಇಲ್ಲಿ ಕರ್ಕೊಂಬಂದಿರೋದ್ರಿಂದ ಅವ್ರು ಇದೇನಮ್ಮ ಇಷ್ಟು ದೊಡ್ಡದಿದೆ ಗ್ಲಾಸ್ ಹೌಸು, ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರು. ತುಂಬಾ ಚೆನ್ನಾಗಿದೆ. ನಾವು ಇನ್ನೂ ಹೊಸ ವರ್ಷದ ದಿವಸ ಬರಬೇಕಿತ್ತು. ಅವಾಗ ಏನಂದರೆ ಹೊಸ ವರ್ಷದಲ್ಲಿ ಹೂವಿನಲ್ಲೇ ಇಲ್ಲಿ ನೋಡ್ತಾ ಇದ್ರಲ್ವ ಎದುರುಗಡೆ ಕಾಣ್ತಾ ಇದೆಯಲ್ಲ ಮಂಟಪ, ಸೊ ಹೂವಿನಲ್ಲೇ ಆ ಥರ ಮಂಟಪ ಎಲ್ಲ ಕೂಡ ರೆಡಿ ಇತ್ತು. ಇದು ನೋಡಿ ಎಷ್ಟು ಟೆಂಟ್ ಹೌಸ್, ಇದು ವಿಲೇಜ್ ಥರ ಒಂದು ಟೆಂಟ್ ಹೌಸ್ ಆ ಥರ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ. ನನಗಂತೂ ಸಖತ್ ಖುಷಿ ಆಯಿತು. ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೇಕನ್ನಿಸ್ತು. ಬಟ್ ನನಗಿಂತ ಫಸ್ಟು ಮಕ್ಕಳು ನಮ್ಮ ಮನೆಯವ್ರನ್ನ ನಿಂದ್ರಿಸ್ಬಿಟ್ಟು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಅವರು ನಮ್ಮವ್ರನ್ನೂ ನಿಂದ್ರಿಸಿ ಫೋಟೋ ಕೂಡ ತೆಗೆಸ್ದೆ. ಅದಾದಮೇಲೆ ಮುಂದ್ಗಡೆ ಇದೆಲ್ಲ ನೋಡಿಕೊಂಡು ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸೂಪರ್ ಆಗಿರೋಂಥ ಜಾಗ ಅಂತ ಅನ್ಬೋದು. ದಾವಣಗೆರೆಗೆ ಇನ್ನೊಂದು ಏನಂತಾರೆ ಎಮ್ಮೆ ಗರಿ ಹಾಗೆ ಒಂದು ಎಮ್ಮೆ ಹೆಚ್ಚಿದೆ ಅಂದರೆ ಇದು ಗ್ಲಾಸ್ ಹೌಸಿಂದನೇ ಅಂತ ಹೇಳ್ಬೋದು. ಅದೇ ಒಂದು ಎಕ್ಸ್ಟ್ರಾ ನಮ್ಮ ದಾವಣಗೆರೆ ಸಿಟಿಗೆ ಆ್ಯಡ್ ಆಗಿರೋವಂಥದ್ದು ಇದೊಂದು ಗ್ಲಾಸ್ ಹೌಸ್. ಇದು ಒಂದೇ ಅಂತಲ್ಲ, ನಮ್ಮ ದಾವಣಗೆರೆಯಲ್ಲಿ ಇನ್ನೂ ತುಂಬ ನೋಡೋವಂಥ ಪ್ಲೇಸಸ್ ಎಲ್ಲ ಇದ್ದಾವೆ. ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಬೇಕು ಅಂತ ಕೂಡ ನಾವು ಅಂದ್ಕೊಂಡಿದ್ವಿ. ಯಾಕಂದರೆ ವಾರದಲ್ಲಿ ಒಂದು ಸಲನಾದರೂ ಆ ಥರ ಹೊರಗಡೆ ಪ್ಲೇಸಿಗೆ ಕರ್ಕೊಂಡು ಹೋಗೋದ್ರಿಂದ ಅವ್ರಿಗೂ ಕೂಡ ವಾತಾವರಣ ಚೇಂಜ್ ಆಗುತ್ತೆ ಮತ್ತು ಅವ್ರಿಗೂ ಒಂಥರ ಖುಷಿ ಅನಿಸುತ್ತೆ ನೋಡಿದಾಗಲೂ. ಹಾಗಾಗಿ ನಾವು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿ
ಎಷ್ಟು ಜನ ಇದ್ದಾರೆ ಅಂದರೆ ಅಬ್ಬಬ್ಬಾ ಸಖತ್ತು ಜನ. ನಮ್ಮ ಮನೆಯವ್ರು ನೋಡ್ಬಿಟ್ಟು ಏನಪ್ಪ ಇಷ್ಟೊಂದು ಜಾತ್ರೆ ಇವತ್ತು ಅಂತ ಹೇಳಿದರು. ಆ ರೇಂಜಿಗಿತ್ತು ಜನ. ಆಮೇಲೆ ಗೇಮ್ಸು ಅಂದರೆ ಗೇಮ್ ಆಡೋದಕ್ಕೆ ಒಂದು ಚಿಕ್ಕದಾಗಿ ಮಕ್ಕಳಿಗೆ ಏನು ಬೇಕೋ ಅದೆಲ್ಲ ಇಕ್ಕಿದ್ರು. ಆದರೆ ತುಂಬ ಜನ ಇದ್ದಿದ್ದರಿಂದ ಅಲ್ಲೇನೂ ನಾನು ಕರ್ಕೊಂಡು ಹೋಗಲಿಲ್ಲ ಮಕ್ಕಳನ್ನ. ಯಾಕಂದರೆ ತುಂಬ ಜನ ಇರೋದ್ರಿಂದ ಬೇಗ ಆಡೋಕ್ಕೂ ಕೂಡ ಆಗೋದಿಲ್ಲ, ತುಂಬ ಹೊತ್ತು ವೇಟ್ ಮಾಡಬೇಕು. ಹಾಗಾಗಿ ನೆಕ್ಸ್ಟ್ ಟೈಮ್ ಬರೋಣ, ಆಮೇಲೆ ಬೇಕಾದ್ರೆ ಆಟಾಡಿದ್ರೆ ಆಯಿತು. ಇವಾಗ ತುಂಬ ಜನ ಇದ್ದಾರೆ, ಆಟಾಡೋದಕ್ಕಾಗಲ್ಲ ಅಂತ ಹೇಳಿ ನಾನು ಅಲ್ಲಿಂದ ಕರ್ಕೊಂಬಂದೆ. ಇದು ಒಂದು ಮಂಟಪ ಇತ್ತು, ಇಲ್ಲೂ ಕೂಡ ಎಲ್ಲ ಸೆಲ್ಫಿ ತಗೊತಾಯಿದ್ರು. ಅಲ್ಲೇನೆಂದರೆ ನಾವು ಹೊಸ ವರ್ಷ ದಿವಸ ಬಂದು ಇಲ್ಲಿ ತಕ್ಕೊಂಡಿದ್ರೆ ಇನ್ನೂ ಸೂಪರಾಗಿರೋದು. ಇವಾಗೆಲ್ಲ ಹೂವು ಒಣಗೋಗಿ ಉದ್ರೋಗಿದೆ. ಅಂಥ ಟೈಮಲ್ಲಿ ಹೋಗಿ ನಿಂತ್ಕೊಂಡು ಇನ್ನೇನು ಫೋಟೋ ತೆಗೆಸ್ಕೊಳೋದು ಅಲ್ಲಿ, ಬೇಡ ಅಂದ್ಬಿಟ್ಟು ನಾನು ಹಾಗೆ ಬಂದೆ. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ, ಯಪ್ಪ 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 ಸಖತ್ತು ಜನ. ನನಗೆ ಜನ ನೋಡೇ ಕಣ್ಣು ತಿರುಗ್ತಾ ಇದೆ, ಆ ರೇಂಜಿಗಿತ್ತು ಜನ. ಹಾಗೆ ನಾವು ಬಂದಿದ್ದು ಸಂಜೆ ಟೈಮಲ್ಲಿ ಬಂದ್ವಿ, ಒಂದು 4:30-5 ಗಂಟೆ ಸುಮಾರಲ್ಲಿ ಬಂದ್ವಿ. ವಾತಾವರಣ ಇನ್ನೂ ಕೂಡ ಕೂಲಾಗಿ ತಣ್ಣಗಿತ್ತಲ್ಲ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಕೂಡ ಖುಷಿ ಆಯಿತು. ತಣ್ಣ ಗಾಳಿ ಬೀಸೋ ಅಂಥದ್ದು, ಎಲ್ಲಿ ನೋಡಿದರೂ ಕೂಡ ಹಚ್ಚ ಹಸಿರು, ಯಪ್ಪ ಸೂಪರಾಗಿತ್ತು. ಮತ್ತು ಇಲ್ಲಿ ನೀರಿಂದು ಎಲ್ಲ ನೀರೊಳಗಡೆ ಬೋಟು ಆ ಥರ ಎಲ್ಲ ಇದ್ವು. ಆದರೆ ಮಕ್ಕಳೆಲ್ಲ ಆಟಾಡ್ತಾಯಿದ್ರು ಆಲ್ರೆಡಿ. ನನ್ನ ಮಕ್ಕಳು ಆಟಾಡ್ತೀನಿ ಅಂತ ಅಂದರು, ಬಟ್ ತುಂಬ ಹೊತ್ತಾಗುತ್ತೆ ಬೇಡಪ್ಪ. ಮತ್ತು ಲಾಸ್ಟ್ 7 ಗಂಟೆ ಕ್ಲೋಸ್ ಅಂದರು. ಅಷ್ಟೊತ್ತಿಗೆಲ್ಲ ತೋರಿಸ್ಕೊಂಡು ನಾವು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಸಂಜೆ ಟೈಮಲ್ಲ, ಆದಷ್ಟು ನಾವು ಹೊರಗಡೆ ಇರೋದು ಬೇಡ. ಆದರೆ ಮಕ್ಕಳಿಗೆ ಇವಾಗ ಅದು ಏನೇನೋ ಹೇಳ್ತಾ ಇದ್ದಾರೆ, ಹಂಗಾಗಿ ಬೇಡ ಅಂತ ಹೇಳಿ ಬೇಗನೆ ಇದನ್ನು ತೋರಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಏನಾದರೂ ಹೊರಗಡೆ ಸ್ನ್ಯಾಕ್ಸ್ ಏನಾದರೂ ಇಲ್ಲ ಊಟ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಊಟನೂ ಕೂಡ ಮಾಡ್ಕೊಂಡು ಹೋದ್ವಿ. ಆ ವಿಡಿಯೋ ಏನು ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಆಲ್ರೆಡಿ ನನಗೆ ಹುಷಾರಿರಲಿಲ್ಲ. ಸಂಕ್ರಾಂತಿ ಹಬ್ಬದ ದಿನವೇ ಹುಷಾರಿರಲಿಲ್ಲ. ಈಗಲೂ ಅಷ್ಟೇ ನಾನು ವಾಯ್ಸ್ ಅವ್ರು ಕೇಳ್ತಾ ಇದ್ರೇ ಅನ್ಕೋತಾ ಇರ್ಬೋದು, ಏನು ಈ ಥರ ಆಗಿದೆ ವಾಯ್ಸು, ಯಾರೋ ಬೇರೆಯವ್ರು ಕೊಡ್ತಿದ್ದಾರೇನೋ ಅನ್ನೋ ಥರ ನನಗೆ ಫೀಲ್ ಆಗ್ತಾಯಿದೆ. ಕೆಮ್ಮು ಶೀತ ಎಲ್ಲ ಕೂಡ ಇದೆ. ಹಾಗಾಗಿ ನಾನು ಫಸ್ಟು ಇದೆಲ್ಲ ನೋಡಿಕೊಂಡು ಆಮೇಲೆ ಹೋಗ್ಬೇಡ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಬಿಡ್ತೀನಿ ಅನ್ನೋ ಥರ ಇತ್ತು ನನಗೆ ಫೀಲಿಂಗು. ಹುಷಾರಿಲ್ಲ ಅಂದರೆ ಹಂಗೆ ಅಲ್ವಾ, ಎಲ್ಲಿ ಬಂದರೂ ಕೂಡ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಅನಿಸಲ್ಲ. ಒಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು, ರೆಸ್ಟ್ ಮಾಡಬೇಕು ಅಂತಲೇ ಅನಿಸೋದು. ಇದು ಫುಲ್ಲು ಗ್ಲಾಸಲ್ಲೇ ನೋಡಿ, ಗ್ಲಾಸ್ ಹೌಸು. ನಾವೆಲ್ಲ ಕೇಳ್ತಾ ಇದ್ವಿ ಬೆಂಗಳೂರಲ್ಲಿದೆ, ಅಲ್ಲಿದೆ, ಇಲ್ಲಿದೆ ಅಂತ ಹೇಳಿ. ಬಟ್ ನಮ್ಮ ದಾವಣಗೆರೆಯಲ್ಲೇ ಇದೆಯಲ್ಲ, ಅದೇ ಫುಲ್ಲು ನಮ್ಗೆ ಹೆಮ್ಮೆ ಅಂತ ಹೇಳ್ಬೋದು. ಮತ್ತು ಇದು ಒಂದು ಏನಪ್ಪ ಟ್ರೈನ್ ಥರ ಇದೆ, ಕುತ್ಕೊಂಡಿರ್ತಾರೆ. ಅದರೊಳಗಡೆ ಒಬ್ಬರು ಡ್ರೈವಿಂಗ್ ಮಾಡೋರು ಇದ್ದಾರೆ, ಹಿಂದ್ಗಡೆ ಒಂದು 6-7 ಜನ ಕೂರ್ಬೋದು. ಕೂತ್ಕೊಂಡು ಫುಲ್ ಒಂದು ರೌಂಡ್ ಹಾಕ್ಸ್ತಾರೆ. ಸೊ ಏನೇನಿದೆ ಅಂತ ಹೇಳ್ಬಿಟ್ಟು ಅದರಲ್ಲೇ ತೋರಿಸ್ತಾರೆ, ಕೂರಿಸ್ಕೊಂಡೆ ಅಷ್ಟೇ. ಅದು ಒಂದಿತ್ತು, ಅದು ಒಂದು ನೋಡಿದ್ವಿ. ಅದಾದಮೇಲೆ ನೋಡಿ ಎಷ್ಟು ಜನ ರೀಲ್ಸ್ ಮಾಡ್ಕೋತಾ ಇದ್ದಾರೆ. ಅದರಲ್ಲಿ ಫೋಟೋ ತೆಗೆಸ್ಕೊಳೋಕ್ಕೆ, ಫೋಟೋ ಶೂಟಿಂಗ್ ಮಾತ್ರ ಮಾಡಿಸಿದಂಥ ಜಾಗ ಅಂತ ಹೇಳ್ಬೋದು. ಇದು ಫೋಟೋ ಶೂಟ್ಗೂ ಕೂಡ ಇಲ್ಲಿ ಅಲೋ ಇದೆ. ಆದರೆ ಇವತ್ತು ತುಂಬ ಜನ ಇರೋದ್ರಿಂದ, ತುಂಬ ರಶ್ ಇರೋದ್ರಿಂದ ಇವತ್ತು ಫೋಟೋ ಶೂಟಿಗೆ ಅಷ್ಟೊಂದು ಇದೆ ಅನಿಸಲ್ಲ. ಹಾಗೆ ಸೆಲ್ಫಿ ಫೋಟೋಸ್ನ ತೆಗೆಸ್ಕೊಳೋಕ್ಕೆ ಆ ಥರ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ನನಗೆ ಫ್ಲವರ್ಸ್ ಅಂದರೆ ಸಖತ್ ಇಷ್ಟ. ಇಲ್ಲಿ ಎಷ್ಟು ಚೆನ್ನಾಗಿ ವೆರೈಟಿ ಫ್ಲವರ್ಸ್ ಇರುತ್ತೆ, ನೋಡೋದಕ್ಕೆ ಖುಷಿ. ಅದರಲ್ಲಿ ನನಗೇನಂದರೆ ಫ್ಲವರ್ಸ್ ಅಂದರೆ ಮೊದಲೇ ಇಷ್ಟ. ಮನೆ ಮುಂದೆ ಗಿಡಗಳನ್ನ ಹಾಕ್ಬೇಕಂತ ಎಷ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಆದರೆ ಆಗ್ತಾಯಿಲ್ಲ. ನೋಡಬೇಕು ಫ್ಯೂಚರಲ್ಲಿ ಬೇರೆ ಕಡೆ ಏನಾದರೂ ಶಿಫ್ಟ್ ಆದರೆ ಡೆಫಿನೆಟ್ಲಿ ಮನೆ ಮುಂದ್ಗಡೆ ಅಂತೂ ಬರ್ರೆ ಗಿಡಗಳನ್ನೇ ತಂದಿಕ್ಬಿಡ್ತೀನಿ. ಆ ಥರ ಥಾಟ್ ಇದೆ ನನಗೆ. ಇಲ್ಲಿ ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ. ಅವಳು ಪೋಸು, ಅವಳು ಆ್ಯಕ್ಟಿಂಗು, ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಇಲ್ಲಿ ಸಖತ್ತಾಗಿ ಬಂದವು ಫೋಟೋಸ್ ಮಾತ್ರ. ಅವೆಲ್ಲದನ್ನು ಕೂಡ ಶೇರ್ ಮಾಡೋಣ ಅಂದ್ಕೊಂಡೆ, ಆದರೆ ತುಂಬ ಲೆಂತ್ ಆಗಿಬಿಡುತ್ತೆ ವೀಡಿಯೋ, ನಿಮಗೂ ಕೂಡ ಬೋರ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅವನೇನೂ ಶೇರ್ ಮಾಡಿಲ್ಲ. ಜಸ್ಟ್ ತಮ್ಮನೆಲ್ಲೆಲ್ಲ ಇಕ್ಕಿದ್ದೀನಿ. ನೋಡಿ ಫ್ಲವರ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಒಂದು ರೀತಿ ತುಂಬಾ ಸೂಪರಾಗಿದೆ ಫ್ಲವರ್ಗಳು ಮಾತ್ರ. ಅದರಲ್ಲಿ ಒಂದು ರೀತಿ ಕಾಯಿ ಥರ ಇತ್ತು. ನನ್ನ ಮಗ ಇದು ಹಣ್ಣು ತಿನ್ಬೋದಂತ ಹೇಳ್ಬಿಟ್ಟು ಅದನ್ನೇ ತೋರಿಸ್ತಾ ಇದ್ದಾನೆ. ಅಲ್ಲಪ್ಪ ಇದು ಹಣ್ಣಲ್ಲ, ಫ್ಲವರ್ ಅಷ್ಟೇ, ಅದೆಲ್ಲ ತಿನ್ನಬಾರ್ದು, ಬಾಯಲ್ಲಿ ಹಾಕ್ಕೋಬಾರ್ದು ಅಂತ ಹೇಳಿದೆ. ನಮ್ಗೆ ಹೆಸರೇ ಗೊತ್ತಿಲ್ಲ. ಆ ಥರ ಹೂವನ್ನೆಲ್ಲ ಇಲ್ಲಿ ನೋಡ್ತೀವಿ ನಾವು ಇಲ್ಲಿ ಬಂದಾಗೆಲ್ಲ. ಮತ್ತು ಕೆಲವೊಂದಷ್ಟು ಗಿಡಗಳನ್ನ ಕಡ್ದುಬಿಟ್ಟಿದ್ದಾರೆ. ಯಾಕಂದರೆ ಸಂಕ್ರಾಂತಿ ಹಬ್ಬ ಅಲ್ಲ, ತುಂಬ ಜನ ಬರ್ತಾರೆ, ಸುಮ್ಮನೆ ಹಾಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಪಕ್ಕದಲ್ಲಿ ಕಾಣ್ತಾ ಇದೆಯಲ್ಲ, ಕಡ್ದಿದ್ದಾರೆ. ಅವೆಲ್ಲ ಗಿಡನ ಕಡ್ದಿದ್ದಾರೆ. ಸಂಪಿಗೆ ಹೂ ಥರ ಬರ್ತಾಯಿತ್ತು, ಒಂಥರ ಘಮ 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 ಅಂತ ಅನಿಸೋದು. ಆ ಥರ ಹೂವಿನ ಗಿಡ ಅದು, ಅದನ್ನು ಕೂಡ ಕಡ್ದಿದ್ದಾರೆ.
ಇವಾಗ ಹಾಗೆ ಮುಂದೋಗ್ತಾ ಇದ್ದೀವಿ. ತುಂಬ ಜನ ಟಿಕ್ಟಾಕ್ ಎಲ್ಲ ಮಾಡಿದರು. ಅಜಯ್ದು ಕೂಡ ಒಂದು ಟಿಕ್ಟಾಕ್ ಮಾಡಿದೆ ಇಲ್ಲಿ. ಅದೊಂದು ಬ್ಲೂಪರ್ ಅಂತ ಅನ್ಬೋದು. ಅಂದರೆ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, ಆದರೂ ಅವ್ನಿಗೇನೋ ಒಂದು ರೀತಿ ಖುಷಿ ಆ ಸಾಂಗಿಗೆ ಮಾಡಬೇಕಂತ, ಹಾಗಾಗಿ ಅದನ್ನು ಹಂಗೆ ಶೂಟ್ ಮಾಡ್ಕೊಂಡಿದ್ದೆ. ಮತ್ತೇನೆಂದರೆ ಇಲ್ಲಿಂದ ಬೇಗನೆ ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗಬೇಕು. ಮತ್ತು ಏನು ಗೊತ್ತಾ, ದಾವಣಗೆರೆಯಲ್ಲಿ ನೋಡೋಂಥ ಪ್ಲೇಸ್ ತುಂಬಾ ಇದೆ. ನಾನು ತೋರಿಸ್ಬೇಕಂತ ಎಷ್ಟೊಂದು ಅನ್ಕೋತಿದ್ದೀನಿ, ಬಟ್ ಟೈಮೇ ಕೂಡ ಬರ್ತಾಯಿಲ್ಲ. ಟೈಮ್ ಕೂಡ ಬಂದಾಗ ನಮ್ಮ ಮನೆಯವರು ಇರೋದಿಲ್ಲ. ನಮ್ಮ ಮನೆಯವರು ಇದ್ದಾಗ ನನಗೆ ಈ ಥರ ಹುಷಾರಿರೋದಿಲ್ಲ. ಏನೇನೋ ಆಗ್ತಾಯಿದೆ, ಒಂದಕ್ಕೊಂದು ಕನೆಕ್ಟ್ ಆಗ್ತಾಯಿಲ್ಲ. ನೋಡಬೇಕು, ನೆಕ್ಸ್ಟ್ ವೀಡಿಯೋಸ್ನ ಬೇರೆ ಕಡೆ ಎಲ್ಲರೂ ಶೂಟ್ ಮಾಡ್ತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹ್ಯಾಪಿಯಾಗಿ ಮೂವರು ಹೋಗ್ತಾ ಇದ್ದಾರೆ. ನಾನು ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದಾರೆ. ನಿನ್ನ ಪಾಡಿಗೆ ನೀವು ವೀಡಿಯೋ ಮಾಡ್ಕೊಂಬ, ನನ್ನ ಪಾಡಿಗೆ ನಾವು ಆರಾಮಾಗಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ನಾನು ಅವ್ರ ಹಿಂದ್ಗಡೆ ಕ್ಯಾಮ್ರಾಮ್ಯಾನು, ಅವ್ರ ಮುಂದ್ಗಡೆ ಫೋಸ್ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ವಿಡಿಯೋನ ಶೂಟ್ ಮಾಡಿ ಅದಕ್ಕೆ ವಾಯ್ಸ್ ಕೊಡೋದು ಎಷ್ಟು ಕಷ್ಟ ಆಗ್ತಾಯಿದೆ ಅಂದರೆ, ಇವಾಗ ಕೆಮ್ಮು ಶೀತಕ್ಕೆ ಈ ಒಂದು ವಿಡಿಯೋಕ್ಕೆ ವಾಯ್ಸ್ ಕೊಡೋದಕ್ಕೆ ಎಷ್ಟೊತ್ತು ಮಾಡ್ತಾಯಿದ್ದೀನಿ. ಸಖತ್ ಕೆಮ್ಮು ಶೀತ ಬಿಡ್ತಾನೇ ಇಲ್ಲ. ಮಧ್ಯದಲ್ಲಿ ಗ್ಯಾಪ್ ಕೊಟ್ಟು ವೀಡಿಯೋಸ್ನ ಹಾಗೆ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ. ಹುಷಾರಿಲ್ಲ ಅಂದರೆ ಇದೊಂದು ಪ್ರಾಬ್ಲಮ್ ನೋಡಿ ಅಲ್ವಾ. ಅದರಲ್ಲಿ ಇವಾಗ ಕ್ಲೈಮೇಟ್ ಕೂಡ ಹಂಗೆ ಇದೆ, ಫುಲ್ಲು ತಣ್ಣಗಿರೋದ್ರಿಂದ ಹುಷಾರಿರೋರು ಕೂಡ ಹುಷಾರು ತಪ್ತಾ ಇದ್ದಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಗಿಡಗಳು, ಎಲ್ಲಿ ನೋಡಿದ್ರು ಗಿಡ ತುಂಬಾ ಚೆನ್ನಾಗಿದೆ. ಕ್ಲೈಮೇಟು ಅಷ್ಟೇ ತುಂಬಾ ಸೂಪರಾಗಿತ್ತು. ಸಂಜೆ ಟೈಮ್ ಬೇರೆ ಬಂದಿದ್ದೀವಲ್ಲ, ಹಾಗಾಗಿ ವಾತಾವರಣ ಕೂಡ ಚೆನ್ನಾಗಿತ್ತು. ಮಧ್ಯಾಹ್ನ ಬಂದರೆ ಎಷ್ಟೊಂದು ತಿರ್ಗಾಡೋಕೆ ಆಗ್ತಾ ಇರಲಿಲ್ಲ. ಏನಾದರೂ ಬೆಳಗ್ಗೆ ಬರಬೇಕು ಇಲ್ಲ ಸಂಜೆ ಟೈಮ್ ಬರಬೇಕು, ಆವಾಗಲೇ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗುತ್ತೆ. ಇಲ್ಲಿ ನನ್ನ ಮಗ ಇಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ತೆಗೆಸ್ಕೊತೀನಿ ಫೋಟೋ ಅಂತ ಹೇಳ್ತಾ ಇದ್ದಾನೆ. ನಾನು ಹೋಗೋ ಬೇಡ, ಇಲ್ಲಿ ಅದು ಮೇಲ್ಗಡೆ ಎತ್ತೋದಿತ್ತು. ನಾನು ಬೇಡಪ್ಪ ಅಲ್ಲೆಲ್ಲ, ಸುಮ್ಮನೆ ಹೋಗಪ್ಪ ಮುಂದ್ಗಡೆ ಹೋಗಿ ಅಲ್ಲಿ ಎಲ್ಲಾದರೂ ಚೆನ್ನಾಗಿರೋ ಕಡೆ ತೆಗೆಸ್ಕೋಣ ಅಂತಂದು. ಅವನಿಗೇನಂದರೆ ಫೋಟೋ ಮೇಲೆ ಫುಲ್ ಗಮನ. ನಾನು ಇಲ್ಲಿ ನಿಂತ್ಕೊತೀನಿ ಫೋಟೋ ತೆಗಿ, ಅಲ್ಲಿ ನಿಂತ್ಕೊತೀನಿ ಫೋಟೋ ತೆಗಿ, ನಾನು ಹಿಂಗೆ ಫೋಸ್ ಕೊಡ್ತೀನಿ ಫೋಟೋ ತೆಗಿ, ಹಂಗೆ ಫೋಸ್ ಕೊಡ್ತೀನಿ ಫೋಟೋ ತೆಗಿ ಅಂತ ಹೇಳಿ. ಭ್ರಮರನೂ ಅಷ್ಟೇ, ಅವನು ಅಷ್ಟೇ. ಫುಲ್ಲು ಅವ್ರಿಗೆ ಇಲ್ಲಿ ಬಂದಾಗಿಂದ ಎಷ್ಟು ಫೋಟೋಸ್ ತೆಗೆಸ್ಕೊಂಡಿದ್ದಾರೆ ಅಂದರೆ ಸಖತ್ ಫೋಟೋಸ್ ತೆಗೆಸ್ಕೊಂಡಿದ್ದಾರೆ. ಹಾಗೆ ಫೋಟೋಸ್ ತೆಗೆಸ್ಕೊಳೋಕ್ಕೆ ಮೇನ್ ಪಾಯಿಂಟ್ ಇಲ್ಲಿ ಚೆನ್ನಾಗಿರೋವಂಥ ಗಿಡ ಅಂದರೆ ನೇಚರ್ ಎಲ್ಲ ಚೆನ್ನಾಗಿದೆ. ಹಾಗಾಗಿ ಆರಾಮಾಗಿ ಕೂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೋಬೋದು. ಗ್ಲಾಸ್ ಹೌಸು ನಮ್ಮ ಮನೆಯಿಂದ ಏನಂದ್ರೂ ಒಂದು 4-5 ಕಿಲೋಮೀಟ್ರ್ ದೂರ ಇದೆ. ಬರ್ತಾ 5 ಕಿಲೋಮೀಟ್ರ್, ಹೋಗ್ತಾ 5 ಕಿಲೋಮೀಟ್ರ್, ಅಂದರೆ ಒಂದು 10 ಕಿಲೋಮೀಟ್ರು ನಾವು ಒನ್ ಡೇ ಅಡ್ಡಾಡಬೇಕು. ಮತ್ತು ಮಧ್ಯದಲ್ಲಿ ಎಲ್ಲಾದರೂ ಹೋಗ್ಬೇಕಂದ್ರೂ ಕೂಡ ಮತ್ತೆ ಅದಕ್ಕೊಂದಿಷ್ಟು ಎಕ್ಸ್ಟ್ರಾ. ಆದರೂ ಏನಂದರೆ ಕೈಯಲ್ಲಿ ಗಾಡಿ ಇದೆಯಲ್ಲ ಇವಾಗ ನಮ್ಮದೇ ಆದಂಥದ್ದು, ಹಾಗಾಗಿ ಪಟ್ಟಂತ ರೆಡಿಯಾಗಿ ದಟ್ಟಂತ ಹೋಗಿಬಿಡೋದು ಎಲ್ಲಿ ಬೇಕಲ್ಲಿಗೆ. ಕೆಲವೊಂದು ಸಲ ಏನಾಗ್ತಿತ್ತು ಅಂದರೆ ಹೋಗ್ಬೇಕಂದ್ರೂ ಕೂಡ ಆಟೋಕ್ಕೆಲ್ಲ ಯೋಚನೆ ಮಾಡಬೇಕಿತ್ತು, ಎಷ್ಟು ಕೇಳ್ತಾರೋ ಏನೋ ಅಂತ ಹೇಳಿ. ಬಟ್ ಇವಾಗ ಅದೊಂದು ಟೆನ್ಷನ್ ಇಲ್ಲ ನಮಗೆ. ಗಾಡಿ ತೊಗೊಂಡಾಗಿಂದನೂ ಆರಾಮಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋದು ಬರೋದೆಲ್ಲ ಮಾಡ್ತಿರ್ತೀವಲ್ಲ, ನಮಗೇನೋ ಅಷ್ಟೊಂದು ಅನಿಸಲ್ಲ, ಈಸಿ ಅಂತ ಅನ್ನಿಸ್ತಾ ಇದೆ ಇವಾಗ. ಅದಕ್ಕೆ ಯಾವಾಗಲೂ ಅಷ್ಟೇ ಮನೆಗೊಂದು ಗಾಡಿ ಏನಾದರೂ ಇರಬೇಕನ್ನೋದು ಇದಕ್ಕೆ ಅಂತ ಅನಿಸುತ್ತೆ. ಎಮರ್ಜೆನ್ಸಿ ಇದ್ದಾಗ ಅಕಸ್ಮಾತ್ ನಾವು ಎಲ್ಲಿಗಾರು ಹೋಗಬೇಕು ಅಂತ ಅನಿಸ್ದಾಗ ಹಿಂಗೆ ಹೋಗೋದು ಬರೋದು ಮಾಡ್ಬೋದು. ನಮಗೆ ತುಂಬಾ ಯೂಸ್ ಆಗ್ತಾಯಿದೆ ಗಾಡಿ. ಅದರಲ್ಲಿ ಮಕ್ಕಳಿಗಂತೂ ಫುಲ್ ಹ್ಯಾಪಿ ಅನ್ಬೋದು. ಎಲ್ಲಿಗಾರು ಹೋಗ್ಬೇಕಂದ್ರೆ ಪಾಪ ಹೋಗೋಣ, ಸರಿ ಆಯ್ತು ಹೋಗೋಣ ಅಂತಾರೆ. ನೋಡಿ ಇಲ್ಲಿ ನಿಂತ್ಕೊಂಡು ಇವಾಗ ಕುತ್ಕೊಂಡ್ರೂ ಕೂಡ ಕುತ್ಕೋತಾ ಇರಲಿಲ್ಲ. ಫಸ್ಟು ಟೆಸ್ಟ್ ಮಾಡ್ತಾ ಇದ್ದಾಳೆ, ಕುತ್ಕೊಳ್ಳಮ್ಮ ಅಂದರೆ ಇಲ್ಲ ನಾವು ಕುತ್ಕೊಳಲ್ಲ ಅಂತ ಇದ್ಲು, ಕಾಲಿಗೆ ಚುಚ್ಚುತ್ತೆ ಅಂತಂದು. ಆಮೇಲೆ ಅದನ್ನೆಲ್ಲ ಅಂದರೆ ಶೂಸು ತೆಗೆದುಬಿಟ್ಟು ಟೆಸ್ಟ್ ಮಾಡಿಲ್ಲ, ಚುಚ್ಚಲ್ಲ ಬಿಡು ಅಂತ ಹೇಳ್ಬಿಟ್ಟು ಅವಾಗ ಸುಮ್ಮನಾದ್ಲು. ಅಜ್ಜು ಮಾತ್ರ ಏನಿಲ್ಲ, ಆರಾಮಾಗಿ ಕುತ್ಕೊಳೋದು ನಿಂತ್ಕೊಳೋದು ಅಡ್ಡಾಡೋದು ಎಲ್ಲ ಮಾಡ್ತಾಯಿದ್ದ. ಅವನು ಹಿಡಿಯೋರೇ ಇರಲಿಲ್ಲ. ಸೊ ಇಲ್ಲಿ ಒಂದು ಟಿಕ್ಟಾಕ್ ಒಂದು ವಿಡಿಯೋ ಶೂಟ್ ಮಾಡಿದ್ವಿ. ಅದೇ ಪುಷ್ಪ ಸಾಂಗಿಂದು ವಿಡಿಯೋ ಶೂಟ್ ಮಾಡಿದೆ. ಒಂದು ಸಲ ಅದು ವಿಡಿಯೋ ಶೂಟ್ ಮಾಡೋಣ ಅಂತ ಹೋದೆ, ಮಿಸ್ ಆಗಿ ಫೋನು ಇದಾಯಿತು. ಆಮೇಲೆ ನೆಕ್ಸ್ಟು ಈ ವಿಡಿಯೋ ಶೂಟ್ ಮಾಡೋಣ ಅಂದ್ಕೊಂಡೆ, ಪಕ್ಕದಲ್ಲಿ ಇವ್ನು ಮಾಡೋದೇ ನೋಡ್ತಾಯಿದ್ರು. ಅವರು ಇವ್ನು ಮಾಡೋ ಸ್ಟೆಪ್ ನೋಡ್ಬಿಟ್ಟು ಗೊತ್ತಾಯಿತು, ಪುಷ್ಪ ಸಾಂಗ್ ಮಾಡ್ತಾಯಿದ್ದಾನೆ ಹುಡುಗ ಅಂತ ಹೇಳ್ತಾ ಇದ್ದಾರೆ. ಪಾಪ ಅವ್ನು ಮಾಡೋದನ್ನೇ ನೋಡ್ತಾಯಿದ್ರು. ಈ ಥರ ಫನ್ ಮೂಮೆಂಟ್ ಚೆನ್ನಾಗಿತ್ತು ನಮಗೆ. ಒಂದು ರೀತಿ ಫುಲ್ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಇಷ್ಟು ಫ್ರೆಂಡ್ಸ್, ನಮ್ಮ ಸಂಕ್ರಾಂತಿ ಸ್ಪೆಷಲ್ ಸಂಕ್ರಾಂತಿ ಸೆಲೆಬ್ರೇಷನ್ ಈ ಥರ ಇತ್ತು. ನೀವು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಎಲ್ಲೆಲ್ಲಿಗೆ ಹೋಗಿದ್ರೆ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಅ ನೈಸ್ ಡೇ. ಬಾಯ್.